ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. WDMMAಯ ಗ್ಲೋಬಲ್ ಏರ್ಫೋರ್ಸ್ ಇಂಡೆಕ್ಸ್ 2022ರ ಸಾಲಿನಲ್ಲಿ ನಮ್ಮ ಇಂಡಿಯನ್ ಏರ್ಫೋರ್ಸ್ ಚೀನಾದ ವಾಯುಪಡೆಯನ್ನು ಹಿಂದಿಕ್ಕಿದೆ. WDMMAಯ ವಿಸ್ತೃತ ರೂಪ ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ ಎಂದು. ಇವರು ಪ್ರಪಂಚದ ವಿವಿಧ ದೇಶಗಳ ವಿವಿಧ ವಾಯುಸೇವೆಗಳ ಒಟ್ಟು ಹೋರಾಟದ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಮೌಲ್ಯವನ್ನು ಒಳಗೊಂಡ ಸೂತ್ರ ಬಳಸಿ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಾರೆ. ಈ ವರದಿಯಲ್ಲಿ ನಮ್ಮ ಭಾರತದ ವಾಯುಪಡೆಯನ್ನು ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಏರ್ಫೋರ್ಸ್ಗಿಂತ ಮೇಲಕ್ಕೆ ಇರಿಸಿದ್ದಾರೆ. ಚೀನಾ ಮಾತ್ರವಲ್ಲದೆ ಜಪಾನ್ ಏರ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್, ಇಸ್ರೇಲ್ ವಾಯುಪಡೆ, ಫ್ರೆಂಚ್ ವಾಯು ಮತ್ತು ಬಾಹ್ಯಾಕಾಶ ಪಡೆಗಳಿಗಿಂತಲೂ ಇಂಡಿಯನ್ ಏರ್ಫೋರ್ಸ್ ಮೇಲಿನ ಸ್ಥಾನದಲ್ಲಿದೆ. ಈ ವರದಿಯಲ್ಲಿ ಮೊದಲನೆಯ ಸ್ಥಾನದಲ್ಲಿರುವುದು ಯುನೈಟೆಡ್ ಸ್ಟೇಟ್ಸ್ ಏರ್ಫೋರ್ಸ್. TVR ಪಾಯಿಂಟ್ಸ್ 242.9. TVR ಎಂದರೆ ಟ್ರೂ ವ್ಯಾಲ್ಯೂ ರೇಟಿಂಗ್ ಎಂದರ್ಥ. ಎರಡನೇ ಸ್ಥಾನದಲ್ಲಿ ರಷ್ಯನ್ ಏರ್ಫೋರ್ಸ್. TVR ಪಾಯಿಂಟ್ಸ್ 114.2. ಮೂರನೇ ಸ್ಥಾನದಲ್ಲಿ ಇಂಡಿಯನ್ ಏರ್ಫೋರ್ಸ್. TVR ಪಾಯಿಂಟ್ಸ್ 69.4. ವೀಕ್ಷಕರೇ, ಇದರಿಂದ ನಾವು ತಿಳಿಯಬಹುದು ನಮ್ಮ ಭಾರತದ ಡಿಫೆನ್ಸ್ ಫೋರ್ಸ್ ಶಕ್ತಿಶಾಲಿಯಾಗುತ್ತಿದೆ ಎಂಬುದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳ್ತೇನೆ. ನಮಸ್ಕಾರ.